ದರ್ಶನ್ಗೆ ಜೈಲು ಊಟವೇ ಫಿಕ್ಸ್ ಆಗಿದೆ. ಮನೆಯೂಟದ ಅರ್ಜಿಯ ವಿಚಾರಣೆ ಮಾಡಿದಂತಹ ಕೋರ್ಟ್ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿತ್ತು. ಆ ತೀರ್ಪು ಈಗ ಹೊರಬಂದಿದೆ. ಆ ತೀರ್ಪಿನಲ್ಲಿ ಏನು ದರ್ಶನ್ ಪರ ವಕೀಲರು ಅರ್ಜಿಯನ್ನ ಹಾಕಿದ್ರಲ್ಲ, ಆ ಅರ್ಜಿಯನ್ನ ವಜಾಗೊಳಿಸಿದೆ ಈಗ ಕೋರ್ಟ್. ಈ ಮೂಲಕ ದರ್ಶನ್ಗೆ ಜೈಲೂಟವೇ ಗತಿಯಾಗಿದೆ. ಜೈಲಲ್ಲಿರುವ ದರ್ಶನ್ಗೆ ಮುದ್ದೆ ಸಾಂಬಾರೇ ಗತಿಯಾಗಿದೆ. ಗುಣಮಟ್ಟದ ಆಹಾರ ಜೈಲಲ್ಲಿ ಇದೆ, ಹಾಗಾಗಿ ಯಾವುದೇ ರೀತಿಯ ಅವಶ್ಯಕತೆ ಇಲ್ಲ ಅಂತ ಹೇಳಿ ಮೆಡಿಕಲ್ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿದ್ರು ಜೈಲಾಧಿಕಾರಿಗಳು. ಆ ಒಂದು ಅಂಶವನ್ನು ಕೂಡ ಕೋರ್ಟ್ ಪರಿಗಣನೆಗೆ ತೆಗೆದುಕೊಂಡಿದೆ. ಮನೆಯೂಟದ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ಜೈಲಾಧಿಕಾರಿಗಳು ಕೊಟ್ಟ ಹೆಲ್ತ್ ರಿಪೋರ್ಟ್ ಅನ್ನ ಇಲ್ಲಿ ಪರಿಗಣನೆಗೆ ತೆಗೆದುಕೊಂಡಿದೆ ಕೋರ್ಟ್. ಮನೆಯೂಟದ ಆಸೆಯಲ್ಲಿದ್ದ ದರ್ಶನ್ಗೆ ಈ ಮೂಲಕ ನಿರಾಸೆಯಾಗಿದೆ. ಇನ್ನು ಹೈಕೋರ್ಟ್ ಅಂಗಳಕ್ಕೆ ದರ್ಶನ್ ಊಟದ ಅರ್ಜಿ ಬರಬೇಕು ಅಂದ್ರೆ ಇದು ಜುಲೈ 29ರಂದು ಹೈಕೋರ್ಟ್ನಲ್ಲಿ ಇದರ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಜುಲೈ 29ಕ್ಕೆ ಹೈಕೋರ್ಟ್ ಅರ್ಜಿಯ ವಿಚಾರಣೆಯನ್ನ ನಡೆಸಲಿದೆ. ಸದ್ಯಕ್ಕೆ ದರ್ಶನ್ಗೆ ಮತ್ತೆ ಜೈಲೂಟವೇ ಗತಿಯಾಗಿದೆ, ಚಾಪೆಯೇ ಗತಿಯಾಗಿದೆ. ದರ್ಶನ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೈಲಿನಲ್ಲಿನ ಆಹಾರದ ಕುರಿತಂತೆ ಜೈಲಾಧಿಕಾರಿಗಳು ಹೆಲ್ತ್ ರಿಪೋರ್ಟ್ ಅನ್ನು ಕೂಡ ಸಲ್ಲಿಸಿದ್ದಾರೆ. ಈ ಮೂಲಕ ಆ ಹೆಲ್ತ್ ರಿಪೋರ್ಟ್ ನಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ, ದರ್ಶನ ಹೆಲ್ತ್ ರಿಪೋರ್ಟ್ ನಲ್ಲಿ ಜೈಲು ಮೆಡಿಕಲ್ ಆಫೀಸರ್ ಕೊಟ್ಟಂತಹ ವರದಿಯಲ್ಲಿ ಏನೇನಿದೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಯಿತು. ಈ ಒಂದು ಅರ್ಜಿಯ ವಿಚಾರಣೆ ಮಾಡಿಸಿದಂತಹ ಕೋರ್ಟ್ ಹೇಳಿರುವಂತದ್ದು, ಕೊಟ್ಟಂತಹ ತೀರ್ಪನ್ನು ನಾವು ಗಮನಿಸಿದ್ರೆ ಜೈಲು ಮೆಡಿಕಲ್ ಆಫೀಸರ್ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆ ಒಂದು ವರದಿಯ ಪ್ರಕಾರ ದರ್ಶನ್ಗೆ ಏನೆಲ್ಲ ಟ್ರೀಟ್ಮೆಂಟ್ ಅನ್ನು ಕೊಡಲಾಗಿದೆ, ಅವ್ರಿಗೆ ಏನಾಗಿತ್ತು ಅನ್ನೋದರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಒಮ್ಮೆಯೂ ಭೇದಿ ಆಗಿದೆ ಅನ್ನೋದರ ಬಗ್ಗೆ ಚಿಕಿತ್ಸೆಯನ್ನು ಅವರು ಪಡ್ಕೊಂಡಿಲ್ಲ, ನಾವು ಅದಕ್ಕೋಸ್ಕರ ಚಿಕಿತ್ಸೆಯನ್ನ ಕೊಟ್ಟಿಲ್ಲ. ಅದನ್ನ ಹೊರತುಪಡಿಸಿ ಅವರಿಗೆ ವೈರಲ್ ಫೀವರ್ ಬಂದಿತ್ತು, ಅದಕ್ಕೆ ಚಿಕಿತ್ಸೆಯನ್ನ ನೀಡಲಾಗಿದೆ ಅನ್ನೋದನ್ನ ಹೇಳಿದ್ದಾರೆ. ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿದಾಗ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗಿತ್ತು. ಆ ಸಂದರ್ಭದಲ್ಲಿ ಕೂಡ ಅವರ ಆರೋಗ್ಯದಲ್ಲಿ ಯಾವುದೇ ರೀತಿಯ ಏರುಪೇರು ಆಗಿರಲಿಲ್ಲ. ಇತ್ತೀಚೆಗೆ ಅವರಿಗೆ ವೈರಲ್ ಫೀವರ್ ಬಂದಿತ್ತು. ವೈರಲ್ ಫೀವರ್ಗೆ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗಿತ್ತು. ಜೊತೆಗೆ ಅವರಿಗೆ ಒಂದು ಬಿಸಿ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಜೊತೆಗೆ ಬಿಸಿ ಊಟವಾದಂತಹ ಕೂಡ ನೀಡಲಾಗಿತ್ತು. ಇನ್ನು ಅವರು ಕೈ ಮುರಿದ ಬಗ್ಗೆ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಅನ್ನೋದರ ಬಗ್ಗೆ ಕೂಡ ಹೇಳಿದಂತಹ ಸಂದರ್ಭದಲ್ಲಿ ಈಗಾಗಲೇ ಹಿಂದೆ ಅವರಿಗೆ ಕೈ ಆಪರೇಷನ್ ಆಗಿತ್ತು. ಆದ್ರೆ ಅವರು ಜಿಮ್ ಅಲ್ಲಿ ಇದ್ದಾಗಲೇ ಅವರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದು. ಒಂದ್ ವೇಳೆ ಕೈ ಮುರಿದಂತಹ ಸಂದರ್ಭದಲ್ಲಿ ಅಥವಾ ಹೆಲ್ತ್ ಅಪ್ಸೆಟ್ ಆದ ಸಂದರ್ಭದಲ್ಲಿ ಅವರು ಜಿಮ್ ಅಲ್ಲಿ ಇರೋದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆ ಇದೆ. ಪ್ರಮುಖವಾಗಿ ಇಲ್ಲಿ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಮನೆ ಊಟ ಕೊಡಬೇಕು ಅನ್ನುವಂತಹ ನಿಯಮ ಇಲ್ಲ ಅನ್ನೋದನ್ನ ಕೂಡ ಇಲ್ಲಿ ನ್ಯಾಯಾಧೀಶರ ಮುಂದೆ SPP ಹೇಳುವಂತಹ ಪ್ರಯತ್ನ ಮಾಡ್ತಾರೆ. ಜೈಲಾಧಿಕಾರಿಗಳ ವರದಿಯನ್ನ ಕೂಡ ಇಲ್ಲಿ ನೀಡಲಾಗುತ್ತೆ. ಇನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸುವ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ವೈದ್ಯಕೀಯ ಪರೀಕ್ಷೆಯಲ್ಲಿ ಅವರ ಹೆಲ್ತ್ ಅಪ್ಸೆಟ್ ಬಗ್ಗೆ ಆರೋಪಿಗೆ ಹೊಟ್ಟೆ ಕೆಟ್ಟರೆ ಆಗ ಅವರಿಗೆ ಸಾತ್ವಿಕ ಆಹಾರವನ್ನ ನೀಡಲಾಗತ್ತೆ ಅನ್ನೋದನ್ನ ಕೂಡ ಅಲ್ಲಿ SPP ಹೇಳ್ತಾರೆ. ದರ್ಶನ್ ಅರೆಸ್ಟ್ ಆದ ಸಂದರ್ಭದಲ್ಲಿ ಎಲ್ಲಿದ್ರು, ಆ ನಂತರ ಈಗ ಅವರು ದರ್ಶನ್ ಪರ ವಕೀಲರು ಏನನ್ನ ಹೇಳ್ತಾ ಇದ್ದಾರೆ ಕೋರ್ಟ್ ಮುಂದೆ, ಆರೋಗ್ಯ ಸ್ಥಿತಿಗತಿಯ ಬಗ್ಗೆ ಹೇಳ್ತಾ ಇದ್ದಾರೆ, ಮನೆ ಊಟ ಯಾಕೆ ಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಒಂದಷ್ಟು ಸುಪ್ರೀಂ ಕೋರ್ಟ್ನ ಉಲ್ಲೇಖಗಳನ್ನ, ತೀರ್ಪಿನ ಉಲ್ಲೇಖಗಳನ್ನ ಮಾಡಿಸಿದ್ದಾರೆ. ಆದ್ರೆ ಅದರ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಅರೆಸ್ಟ್ ಆದಾಗ ಜಿಮ್ ಅಲ್ಲಿದ್ರು, ಅವರಿಗೆ ಇಲ್ಲಿ ಬಂದ್ಮೇಲೆ ಜ್ವರ ಬಂದಿದೆ, ವೈರಲ್ ಫೀವರ್ ಬಂದಿದೆ, ಅದಕ್ಕೆ ಚಿಕಿತ್ಸೆ ಕೊಡಿಸ್ಬೋದು. ಜ್ವರ ಇದ್ರೆ ಮನೆ ಊಟ ಕೊಡಬೇಕು ಅಂತಾನೆ ಏನು ಇಲ್ಲ, ಮನೆ ಊಟ ಕೊಡೋದಕ್ಕೆ ಸಾಧ್ಯ ಇಲ್ಲ, ಅದು ಇಲ್ಲಿನ ಕೈಪಿಡಿಯಲ್ಲೂ ಕೂಡ ಇಲ್ಲ ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತು ಈ ಒಂದು ಅರ್ಜಿಯನ್ನ ವಜಾಗೊಳಿಸಿದೆ ಈ ಒಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್. 24ನೇ ACMM ಕೋರ್ಟ್ನಲ್ಲಿ ಅವರ ಜೈಲು ಊಟವೇ ಅವರಿಗೆ ಫಿಕ್ಸ್ ಆಗಿದೆ. ಮನೆಯೂಟದ ಭಾಗ್ಯ ಹೋಗಿದೆ. ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗಂಗಾಧರ್, ಈಗಾಗಲೇ ಕೋರ್ಟ್ ಎಲ್ಲಾ ಅಂಶಗಳನ್ನ ಕೂಡ ಇಲ್ಲಿ ಪರಿಗಣನೆಗೆ ತೆಗೆದುಕೊಂಡಿರುವುದನ್ನ ನಾವು ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ಯಾಕೆ ಅವರಿಗೆ ಮನೆಯೂಟ ಬೇಕು ಅನ್ನೋದಕ್ಕೆ ಒಂದ್ ಕಡೆ ದರ್ಶನ್ ಪರ ವಕೀಲರು ಹೇಳಿದಕ್ಕಿಂತ ಜಾಸ್ತಿಯಾಗಿ SPP ಮಾಡಿದಂತಹ ವಾದ ಆಗಿರ್ಬೋದು, ಜೊತೆಗೆ ಅವರು ಸಲ್ಲಿಕೆ ಮಾಡಿದಂತಹ ದಾಖಲೆಗಳಾಗಿರ್ಬೋದು, ಮೆಡಿಕಲ್ ರಿಪೋರ್ಟ್ ಬಹಳ ಇಂಪಾರ್ಟೆಂಟ್. ಇವೆಲ್ಲವನ್ನ ಪರಿಗಣನೆಗೆ ತೆಗೆದುಕೊಂಡ ಹಾಗೆ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಜೈಲೂಟ ಮನೆಯೂಟ ನಿರಾಕರಿಸುವುದಕ್ಕೆ, ಜೈಲೂಟವೇ ಗಟ್ಟಿಯಾಗೋದಕ್ಕೆ ಕೋರ್ಟ್ ಯಾವೆಲ್ಲ ಅಂಶಗಳನ್ನ ಇಲ್ಲಿ ಮೇನ್ ಆಗಿ ತೆಗೆದುಕೊಂಡಿದೆ?
ನವಿತಾ ಜೈನ್ ಪ್ರಮುಖವಾಗಿ ನಟ ದರ್ಶನ್ ಜೈಲಲ್ಲಿರುವಂತಹ ಸಂದರ್ಭದಲ್ಲಿ ಮನೆ ಊಟ ಬೇಕು ಅಂತ ಏನು ಅರ್ಜಿಯನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹಾಕೊಂಡಿದ್ರು. ಆ ಅರ್ಜಿಯನ್ನ ಇವತ್ತು ನ್ಯಾಯಾಧೀಶರು ವಜಾವನ್ನ ಮಾಡಿರುವಂತದ್ದು. ಪ್ರಮುಖವಾಗಿ 3 ಅಂಶಗಳನ್ನ ಈಗ ನ್ಯಾಯಾಲಯ ಪರಿಗಣನೆ ಮಾಡಿಕೊಂಡಿರುವಂತದ್ದು. ಒಂದು, ಜೈಲಿನ ನಿಯಮಾವಳಿಗಳ ಪ್ರಕಾರವಾಗಿ ವಿಚಾರಣಾಧೀನ ಕೈದಿಗೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳು ಇರದಿದ್ದಲ್ಲಿ ಅವ್ರಿಗೆ ಜೈಲೂಟವೇ ಕೊಡಬೇಕಾಗುತ್ತೆ ಅಂತ. ಜೈಲಿನ ನಿಯಮಾವಳಿಗಳಲ್ಲಿ ಯಾವುದೇ ರೀತಿ ಮನೆ ಊಟ ಕೊಡಬೇಕು ಅನ್ನೋದ್ರ ಬಗ್ಗೆ ಅಧಿಸೂಚನೆಯಲ್ಲಿ ಇಲ್ಲ. ಅದು ಒಂದು ಕಡೆ. ಮತ್ತೊಂದು ಕಡೆ ಜೈಲಲ್ಲಿ ಜೈಲಧಿಕಾರಿಗಳು ಕೊಟ್ಟಂತ ರಿಪೋರ್ಟ್ ಆಗಿರ್ಬೋದು, ಮತ್ತೆ ಇಲ್ಲಿ ದರ್ಶನ್ ಪರ ವಕೀಲರು ಕೊಟ್ಟಂತ ಒಂದು ರಿಪೋರ್ಟ್ ಏನಿದೆ, ಆ ರಿಪೋರ್ಟ್ಗೂ ಮತ್ತೆ ಈ ಒಂದು ರಿಪೋರ್ಟ್ಗೆ ಯಾವುದೇ ರೀತಿ ತಾಳೆ ಆಗಿಲ್ಲ. ಎರಡೂ ಕೂಡ ವ್ಯತ್ಯಾಸ ಇರುವಂತದ್ದು. ಜೈಲಾಧಿಕಾರಿಗಳು ಕೊಟ್ಟಂತ ರಿಪೋರ್ಟ್ ಅಲ್ಲಿ ಯಾವುದೇ ರೀತಿ ಅವರು ಆರೋಗ್ಯದ ಸಮಸ್ಯೆ ಇಲ್ಲ ಅಂತ ಇದೆ. ಮತ್ತೊಂದು ಕಡೆ ದರ್ಶನ್ ಪರ ವಕೀಲರು ಕೊಟ್ಟಂತ ರಿಪೋರ್ಟ್ ಅಲ್ಲಿ ಆರೋಗ್ಯದ ಸಮಸ್ಯೆ ಇದೆ ಅಂತೇಳಿ. ಹೀಗಾಗಿ ಅದು ಕೂಡ ಇದರಲ್ಲಿ ಇಂಪಾರ್ಟೆಂಟ್ ಆಗಿರುವಂತದ್ದು. ಮತ್ತೆ ಇನ್ನೊಂದು ವಿಶೇಷ ಅಂತಂದ್ರೆ, ಜೈಲಾಧಿಕಾರಿಗಳು ಪ್ರತ್ಯೇಕವಾಗಿ ಹೆಲ್ತ್ ರಿಪೋರ್ಟ್ ಅನ್ನ ಕಳಿಸ್ಕೊಟ್ಟಿದ್ರು. ಒಂದು ಜೈಲಿನ ನಿಯಮಾವಳಿಗಳ ಒಂದು ರಿಪೋರ್ಟ್ ಆಗಿರ್ಬೋದು, ಮತ್ತೆ ಊಟದ ರಿಪೋರ್ಟ್ ಜೊತೆಯಲ್ಲಿ ಮತ್ತೆ ಹೆಲ್ತ್ ರಿಪೋರ್ಟ್ ಕೂಡ ಕಳಿಸಿದ್ರು. ಆ ಹೆಲ್ತ್ ರಿಪೋರ್ಟ್ ಅಲ್ಲಿ 3 ಹಂತದಲ್ಲಿ ಅವರಿಗೆ ಆರೋಗ್ಯ ತಪಾಸಣೆ ಆಗಿದೆ. ಆರೋಗ್ಯದ ತಪಾಸಣೆ ಆಗಿದೆ, ಅದರಲ್ಲಿ ಯಾವುದೇ ರೀತಿ ಅವರಿಗೆ ಆರೋಗ್ಯದ ಸಮಸ್ಯೆ ಎಲ್ಲ ನಾರ್ಮಲ್ ಇದ್ದಾರೆ ಅಂತೇಳಿ. ಒಂದು, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಸಂದರ್ಭದಲ್ಲಿ ಆಗ ಕಾಮಾಕ್ಷಿಪಾಳ್ಯ ಪೊಲೀಸರು ಕೊಟ್ಟಂತಹ ಒಂದು ರಿಪೋರ್ಟ್, ಮತ್ತೊಂದು ಕಡೆ ಅವರು ಬಂದಂತ ಜೈಲಲ್ಲಿದ್ದಂತಹ ಸಂದರ್ಭದಲ್ಲಿ ಮಾಡಿದಂತಹ ಹೆಲ್ತ್ ರಿಪೋರ್ಟ್, ಮತ್ತೆ ಈಗ ಸದ್ಯದ ಪರಿಸ್ಥಿತಿಯ ಹೆಲ್ತ್ ರಿಪೋರ್ಟ್ ಕೂಡ ಯಾವುದರಲ್ಲೂ ಕೂಡ ಅವರಿಗೆ ಸಮಸ್ಯೆ ಇಲ್ಲ ಅನ್ನೋದ್ರ ಒಂದು ರಿಪೋರ್ಟ್ ಏನಿದೆ. ಈ 3 ಅಂಶಗಳ ಆಧಾರಿತವಾಗಿ ಈಗ ದರ್ಶನ್ ಸಲ್ಲಿಸಿದಂತ ಅರ್ಜಿಯನ್ನ ನ್ಯಾಯಾಲಯ ವಜಾ ಮಾಡಿರುವಂತದ್ದು. ಈ ಮೂಲಕವಾಗಿ ಇಂಪಾರ್ಟೆಂಟ್ ಆಗಿ ನಾವು ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಜೈಲಾಧಿಕಾರಿಗಳ ಗಮನಕ್ಕೆ ಯಾವುದೇ ರೀತಿ ಇರಲಿಲ್ಲ. ಅತಿಸಾರ ಭೇದಿ ಆಗ್ತಾ ಇದೆ, ಫುಡ್ ಪಾಯ್ಸನಿಂಗ್ ಆಗ್ತಾ ಇದೆ, ತೂಕ ಅವರಲ್ಲಿ ಕಡಿಮೆ ಆಗ್ತಾ ಇದ್ರು ಅನ್ನೋದ್ರ ಬಗ್ಗೆ ರಿಪೋರ್ಟ್ ಅನ್ನು ಹಾಕೊಂಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಜೈಲಾಧಿಕಾರಿಗಳ ಗಮನಕ್ಕೆ ದರ್ಶನ್ ತಂದಿಲ್ಲ, ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡಿಲ್ಲ ಅನ್ನೋದ್ರ ಬಗ್ಗೆ ರಿಪೋರ್ಟ್ ಆಗಿತ್ತು. ಮತ್ತೆ ಅವರ ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಗೆ ಆರೋಗ್ಯದ ಕಂಡೀಷನ್ ಚೆನ್ನಾಗಿದೆ, ನಾರ್ಮಲ್ ಇದೆ ಅನ್ನೋದು. ಮತ್ತೆ ಅವ್ರಿಗೆ ಹೊಟ್ಟೆ ಕೆಟ್ಟರೆ, ಫುಡ್ ಪಾಯ್ಸನಿಂಗ್ ಆದ್ರೆ ಆಗ ಸಾತ್ವಿಕ ಆಹಾರವನ್ನ ಕೊಡಬೇಕಾಗುತ್ತೆ, ಬಿಸಿ ನೀರನ್ನ ತೆಗೆದುಕೊಂಡ್ರೆ ಅದು ಸರಿ ಹೋಗುತ್ತೆ, ಉಪ್ಪು ಖಾರ ಅವಾಗ ತಿನ್ನೋಂಗಿಲ್ಲ ಅನ್ನೋ ರೀತಿಯಲ್ಲಿ ಎಸ್ಪಿಪಿ ಅವರು ವಾದವನ್ನ ಮಾಡಿದ್ರು. ಮತ್ತೆ 5,000ಕ್ಕೂ ಹೆಚ್ಚು ಮಂದಿ ಕೈದಿಗಳು ಸೆಂಟ್ರಲ್ ಜೈಲಲ್ಲಿದ್ದಾರೆ. ಎಲ್ಲರೂ ಕೂಡ ಇದೇ ರೀತಿಯಾಗಿ ವಾದವನ್ನ ಮಾಡಿದ್ರೆ ಪರಿಸ್ಥಿತಿ ಇನ್ನಷ್ಟು ಪರಿಸ್ಥಿತಿ ಕಷ್ಟವಾಗುತ್ತೆ ನಿಟ್ಟಿನಲ್ಲಿ ಕೂಡ ಎಸ್ಪಿಪಿ ಅವರು ವಾದವನ್ನ ಮಾಡಿದ್ರು. ಮತ್ತೆ ನಟ ದರ್ಶನ್ ಈ ಒಂದು ವಿಚಾರದಲ್ಲಿ ಅವರಿಗೆ ವಿಶೇಷವಾದ ಸೌಲಭ್ಯ ಕೊಡಬೇಕು ಅಂತ ಏನೂ ಇಲ್ಲ, ಅವರಿಗೆ ಜೈಲೂಟ ಕೊಡಬೇಕಾಗುತ್ತೆ. ಮತ್ತೆ ಈಗ ಒಂದು ವೇಳೆ ಏನಾದ್ರೂ ಅವರಿಗೆ ಆರೋಗ್ಯದ ಸಮಸ್ಯೆ ಇದ್ದಲ್ಲಿ 1 ವಾರದ ಮಟ್ಟಿಗೆ ಅವರಿಗೆ ವಿಶೇಷವಾಗಿ ಅವರಿಗೆ ಊಟವನ್ನ ಕೊಡಬಹುದು ಅನ್ನೋ ನಿಟ್ಟಿನಲ್ಲಿ ಎಸ್ಪಿಪಿ ಅವರು ವಾದವನ್ನ ಮಾಡಿದ್ರು. ಈಗ ಎಸ್ಪಿಪಿ ಅವರ ವಾದ ಮತ್ತೆ ಜೈಲಾಧಿಕಾರಿಗಳು ಕೊಟ್ಟಂತ ರಿಪೋರ್ಟ್ ಅದು ಈಗ ಈ ಒಂದು ಅರ್ಜಿ ವಜಾ ಮಾಡೋಕೆ ಬಹುಮುಖ್ಯವಾಗಿ ಕಾರಣ ಆಗಿದೆ. ಈಗ ಇದೇ ತಿಂಗಳ 29ನೇ ತಾರೀಕು ಹೈಕೋರ್ಟ್ ಅಲ್ಲಿ ಅರ್ಜಿ ವಿಚಾರಣೆ ಇದೆ. ಅರ್ಜಿ ವಿಚಾರಣೆಯಲ್ಲಿ ಮ್ಯಾಜಿಸ್ಟ್ರೇಟ್ ಕೊಟ್ಟಂತ ತೀರ್ಪೇನಿದೆ, ಮತ್ತೆ ಆ ತೀರ್ಪನ್ನು ಕೂಡ ಪರಿಗಣನೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಮತ್ತೆ ಅವತ್ತು ಅರ್ಜಿ ವಿಚಾರಣೆಯನ್ನ ಮತ್ತೆ ಪುನರಾರಂಭ ಕೂಡ ಮಾಡುವಂತ ಸಾಧ್ಯತೆಗಳಿದೆ. ಅವತ್ತು ಹೈಕೋರ್ಟ್ ಅಲ್ಲಿ ಏನ್ ಬೆಳವಣಿಗೆಗಳಾಗುತ್ತೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಒಟ್ಟಾರೆಯಾಗಿ ಮುಖ್ಯವಾಗಿ ಹೈಕೋರ್ಟ್ ಅಲ್ಲಿ ಕೂಡ ಅದು ಸಮಸ್ಯೆ ಆಯಿತು. ಮತ್ತೊಂದು ಕಡೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಾದ್ರೂ ಮನೆ ಊಟ ಸಿಗಬಹುದು ಒಂದು ನಿರೀಕ್ಷೆ ಏನಿತ್ತು, ಅದು ಹುಸಿಯಾಗಿರುವಂತದ್ದು. ಈಗ ನಟ ದರ್ಶನ್ ಜೈಲೂಟವೇ ತಿನ್ಬೇಕಾದಂತಹ ಪರಿಸ್ಥಿತಿ, ಜೈಲಲ್ಲಿ ಕಾರ್ಪೆಟ್ ಮೇಲೆ ಮಲಗುವಂತಹ ಪರಿಸ್ಥಿತಿ, ಜೈಲಿನ ವ್ಯವಸ್ಥೆಗೆ ಹೊಂದಿಕೊಳ್ಳುವಂತಹ ಪರಿಸ್ಥಿತಿ ಈಗ ನಟ ದರ್ಶನ್ಗೆ ಬಂದಿದೆ. ಆಸೆ ಏನಿತ್ತು ಮನೆ ಊಟ ಸಿಗುತ್ತೆ ಅನ್ನೋ ಒಂದು ಆಸೆ ಈಗ ನಿರಾಸೆ ಆಗಿರುವಂತದ್ದು. ಈ ಮೂಲಕವಾಗಿ ಜೈಲಾಧಿಕಾರಿಗಳ ಒಂದು ರಿಪೋರ್ಟ್ ಅನ್ನ ಮುಖ್ಯವಾಗಿ ಈಗ ನ್ಯಾಯಾಧೀಶರು ಪರಿಗಣನೆ ಮಾಡಿಕೊಂಡಿರುವಂತದ್ದು. ಅದರಲ್ಲಿ ಹೆಲ್ತ್ ರಿಪೋರ್ಟ್ ಮತ್ತೆ ಜೈಲಿನ ನಿಯಮಾವಳಿಗಳ ಅಧಿಸೂಚನೆಯ ರಿಪೋರ್ಟ್ ಎಲ್ಲ ಕೂಡ ಮುಖ್ಯವಾಗಿ ಪರಿಗಣನೆ ಮಾಡಿಕೊಂಡಿದ್ದಾರೆ ನವಿತಾ ಜೈನ್. ಗಂಗಾಧರ್, ಇಲ್ಲಿ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ರು ವಿಚಾರಣಾಧೀನ ಕೈದಿಗೆ ಎಲ್ಲ ಹಕ್ಕುಗಳು ಇದೆ ಅನ್ನೋದ್ರ ಬಗ್ಗೆ ಕೂಡ ಬಹಳ ಹೇಳ್ತಾ ಇದ್ರು. ಒಂದಷ್ಟು ಉಲ್ಲೇಖಗಳನ್ನ ಕೂಡ ಮಾಡಿದ್ರು, ಸುಪ್ರೀಂ ಕೋರ್ಟ್ನ ತೀರ್ಪಿನ ಉಲ್ಲೇಖಗಳನ್ನ ಕೂಡ ಮಾಡಿದ್ರು. ಆದ್ರೆ ಈಗ ಅಂದ್ರೆ ಅಲ್ಲಿದ್ದಂತಹ ಸಂದರ್ಭದಲ್ಲಿ ಜೈಲಾಧಿಕಾರಿಗಳಾಗಿರ್ಬೋದು, ಅಲ್ಲಿನ ಕೈಪಿಡಿ ಆಗಿರ್ಬೋದು, ಅಥವಾ ಅಲ್ಲಿ ಎಸ್ಪಿಪಿ ವಾದವನ್ನ ಮಾಡುವ ಸಂದರ್ಭದಲ್ಲಿ ಅಂದ್ರೆ ಕೊಲೆ ಆರೋಪಿಗೆ ಅವಕಾಶ ಇಲ್ಲ ಅನ್ನೋದನ್ನ ಕೂಡ ಅಲ್ಲಿ ಹೇಳಲಾಯ್ತಾ ಹೇಗೆ? ಮುಖ್ಯವಾಗಿ ನವಿತಾ ಜೈನ್, ಈ ಒಂದು ಜೈಲಿನ ಮ್ಯಾನ್ಯುವಲ್ ನ ಒಂದು ಅದರ ಪ್ರಕಾರವಾಗಿ ವಿಚಾರಣಾಧೀನ ಕೈದಿಗೆ ಮನೆ ಊಟ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಯಾವುದೇ ರೀತಿಯಲ್ಲಿ ಅಲ್ಲಿ ಉಲ್ಲೇಖವಿಲ್ಲ. ಮತ್ತೆ ಕೊಲೆ ಆರೋಪಿಯಾಗಿರುವಂತ ಈಗ ಸದ್ಯದ ವಿಚಾರಣಾಧೀನ ಕೈದಿ ಇರುವಂತದ್ದು. ಇಲ್ಲಿ ದರ್ಶನ್ ಪರ ವಕೀಲರು ಹೇಳುವಂತದ್ದು ವಿಚಾರಣಾಧೀನ ಕೈದಿಗೆ ಎಲ್ಲ ಸೌಲಭ್ಯಗಳನ್ನ ಕೊಡಬಹುದು. ಬೇರೆ ರೀತಿಯ ಕೇಸ್ಗಳಲ್ಲೂ ಆರೋಪಿಗಳಿಗೆ ಅವರಿಗೆ ಮನೆ ಊಟದ ವ್ಯವಸ್ಥೆಯನ್ನ ಮಾಡಿರುವಂತಹ ಅನೇಕ ಸುಪ್ರೀಂ ಕೋರ್ಟ್ ನ ಕೆಲ ಕೇಸ್ಗಳ ಉಲ್ಲೇಖವನ್ನ ಕೂಡ ಮಾಡಿದ್ರು. ಆದ್ರೆ ಇಲ್ಲಿ ಮುಖ್ಯವಾಗಿ ಹೆಲ್ತ್ ಬಗ್ಗೆ ಇವರು ಕಂಪ್ಲೇಂಟ್ ಅನ್ನ ಮಾಡಿದ್ರು. ಆದ್ರೆ ಹೆಲ್ತ್ ಕಂಪ್ಲೇಂಟ್ ಏನು, ಅತಿಸಾರ ಭೇದಿ ಮತ್ತೆ ತೂಕ ಕಡಿಮೆ ಆಗ್ತಾ ಇಲ್ಲ, ಊಟ ತಿಂದಿದ್ದವ್ರಿಗೆ ಜೀರ್ಣ ಆಗ್ತಾ ಇಲ್ಲ ಅಂತೇಳಿ ಆ ಸಂಬಂಧಪಟ್ಟಂತೆ ಇವರು ಏನು ಡಾಕ್ಯುಮೆಂಟ್ ಅನ್ನ ಸಲ್ಲಿಕೆಯನ್ನ ಮಾಡಿದ್ರು. ಅದಕ್ಕೆ ವಿರುದ್ಧವಾದಂತ ಅಂದ್ರೆ ಜೈಲಾಧಿಕಾರಿಗಳು ಕೊಟ್ಟಂತ ರಿಪೋರ್ಟ್ ಅಲ್ಲಿ ಎಲ್ಲೋ ಕೂಡ ತಾಳೆ ಆಗಿಲ್ಲ. ಯಾಕಂದ್ರೆ ಇವರು ಕೊಟ್ಟಂತ ರಿಪೋರ್ಟ್ಗೂ ಮತ್ತೆ ಜೈಲಾಧಿಕಾರಿಗಳು ಕೊಟ್ಟಂತ ರಿಪೋರ್ಟ್
ಅಲ್ಲಿ ವ್ಯತ್ಯಾಸಗಳಿರುವಂತದ್ದು. ಹೀಗಾಗಿ ಈ ಒಂದು ಬಹುಮುಖ್ಯವಾಗಿ ನ್ಯಾಯಾಧೀಶರು ಕೊಡುವಂತಹ ಒಂದು ಆದೇಶಕ್ಕೆ ಮುಖ್ಯವಾಗಿ ಕಾರಣ ಆಯಿತು. ಜೊತೆಲೆ ಕೈಪಿಡಿ ಜೈಲಿನ ಮ್ಯಾನ್ಯುಯಲ್ಗಳ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಅನ್ನ ಕೂಡ ಅವರು ವೆರಿಫೈ ಅಂದ್ರೆ ನೋಡಿರುವಂತದ್ದು. ಮತ್ತೆ SPP ಮಾಡಿರುವಂತಹ ವಾದದಲ್ಲಿ ಕೂಡ ಈಗ ನಟ ದರ್ಶನ್ಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ, ಮತ್ತೆ ಅವರೆಲ್ಲ ಹೆಲ್ತ್ ಕಂಡೀಷನ್ ಕರೆಕ್ಟ್ ಆಗಿರುವಂತದ್ದು. ಮತ್ತೆ ದರ್ಶನ್ ಅನ್ನ ಬಂಧನ ಮಾಡುವಂತ ಸಂದರ್ಭದಲ್ಲಿ ಅವರು ಜಿಮ್ ವ್ಯಾಯಾಮಗಳನ್ನ ಮಾಡ್ತಾ ಇದ್ರು. ಮತ್ತೆ ಹೆಚ್ಚಾಗಿ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಅವರಿಗೆ ಸೌಲಭ್ಯವನ್ನ ಕೊಡಬೇಕು ಅಂತ ಯಾವುದೇ ರೀತಿ ನಿಯಮಗಳಿಲ್ಲ ಅನ್ನೋದ್ರ ಬಗ್ಗೆ ವಾದವನ್ನ ಮಾಡಿದ್ರು. ಹೀಗಾಗಿ ಈ ಒಂದು ವಾದ ಮತ್ತು ಪ್ರತಿವಾದಗಳ ಒಂದು ಪರಿಗಣನೆ ಮಾಡಿಕೊಂಡಂತ ನ್ಯಾಯಾಧೀಶರು ಇವತ್ತು ಅರ್ಜಿಯನ್ನ ವಜಾ ಮಾಡಿರುವಂತದ್ದು. ಈಗ 29ನೇ ತಾರೀಕು ಆ ಅರ್ಜಿಯನ್ನು ವಿಚಾರಣೆ ಇದೆ ಹೈಕೋರ್ಟ್ ಅಲ್ಲಿ. ಅದು ಸಂಬಂಧಪಟ್ಟಂತೆ ಅರ್ಜಿಯ ಪುನರಾರಂಭ ಆಗಬಹುದು. ಅವತ್ತು ಯಾವ ರೀತಿ ಬೆಳವಣಿಗೆಗಳಾಗುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಆದ್ರೆ ಒಟ್ಟಾರೆಯಾಗಿ ನಟ ದರ್ಶನ್ ಮನೆ ಊಟದ ಆಸೆ ಏನಿದೆ ಅದು ನಿರಾಸೆಯಾಗಿರುವಂತದ್ದು. ಮತ್ತೆ ಜೈಲೂಟವನ್ನೇ ತಿನ್ನಬೇಕಾದಂತಹ ಒಂದು ಪರಿಸ್ಥಿತಿ ಈಗ ಬಂದಿರುವಂತದ್ದು. ಮತ್ತೆ ಅಲ್ಲಿನ ಜೈಲಿನ ನಿಯಮಾವಳಿಗಳ ಪ್ರಕಾರವಾಗಿ ಅಲ್ಲಿರುವಂತಹ ವ್ಯವಸ್ಥೆಗಳಿಗೆ ಹೊಂದಿಕೊಳ್ಳಬೇಕಾದಂತದ್ದು. ಒಂದು ಮೇಲ್ನೋಟಕ್ಕೆ ಇಷ್ಟು ದೊಡ್ಡ ಅಂದ್ರೆ ಫುಡ್ ಪಾಯ್ಸನಿಂಗ್ ಆಗಿದೆ, ಆರೋಗ್ಯದ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಅವರು ಜೈಲಾಧಿಕಾರಿಗಳನ್ನು ರಿಪೋರ್ಟ್ ಅನ್ನು ತೆಗೆದುಕೊಂಡು ಸಲ್ಲಿಕೆಯನ್ನ ಮಾಡಬಹುದಾಗಿತ್ತು. ಆದ್ರೆ ನ್ಯಾಯಾಧೀಶರು ನೇರವಾಗಿ ಜೈಲಾಧಿಕಾರಿಗಳನ್ನೇ ರಿಪೋರ್ಟ್ ಅನ್ನ ಪಡ್ಕೊಂಡಿದ್ದಾರೆ. ಈ ರಿಪೋರ್ಟ್ ಪಡ್ಕೊಂಡಿರುವಂತದ್ದು ಮುಖ್ಯವಾಗಿ ಅದನ್ನೇ ನ್ಯಾಯಾಧೀಶರು ಪರಿಗಣನೆ ಮಾಡಿಕೊಂಡಿದ್ದಾರೆ. ಈ ಮೂಲಕವಾಗಿ ನಟ ದರ್ಶನ್ಗೆ ಜೈಲಾಧಿಕಾರಿಗಳು ಕೊಟ್ಟಂತ ರಿಪೋರ್ಟ್ ಅಲ್ಲಿ ಎಲ್ಲೂ ಕೂಡ ಆರೋಗ್ಯದ ಸಮಸ್ಯೆ ಇದೆ, ಮತ್ತೆ ಇವರು ಅಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡಿರುವಂತದ್ದು ಯಾವುದೇ ಉಲ್ಲೇಖ ಇಲ್ಲ. ವೈರಲ್ ಫೀವರ್ ಇರುವಂತದ್ದು, ವೈರಲ್ ಫೀವರ್ಗೆ ಅವರು ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ. ಮತ್ತೆ ಈ ಒಂದು ಕೈ ಸರ್ಜರಿ ಆಗಿರುವಂತಹ ಒಂದು ಕೈ ರಿಪೋರ್ಟ್ ಅನ್ನು ಕೂಡ ಪ್ರತ್ಯೇಕವಾಗಿ ಪಡ್ಕೊಂಡಿದ್ದಾರೆ. ಅದೇ ಬಲಗು ಹಾಸಿಗೆ ಕೇಳಿರುವಂತಹ ಹಿನ್ನೆಲೆಯಲ್ಲಿ ಆ ರಿಪೋರ್ಟ್ ಕೂಡ ನಾರ್ಮಲ್ ಬಂದಿದೆ. ಆ ರಿಪೋರ್ಟ್ ಅಲ್ಲಿ ಸರ್ಜರಿ ನಾರ್ಮಲ್ ಇರೋ ಹಿನ್ನೆಲೆ ಅವರು ಜೈಲಿನ ವ್ಯವಸ್ಥೆಗೆ ಅವರು ಹೊಂದ್ಕೊಳ್ಬೇಕು ಅಂತ. ಹೀಗಾಗಿ ಹಾಸಿಗೆ, ದಿಂಬು, ಪುಸ್ತಕ, ಮನೆ ಊಟ ಅಂತ ಏನು ಅರ್ಜಿಯನ್ನ ಹಾಕೊಂಡಿದ್ರು, ಅರ್ಜಿಯನ್ನ ಈಗ ವಜಾ ಮಾಡಿರುವಂತದ್ದು. ಈ ಸಂಬಂಧಪಟ್ಟಂತೆ ಹೈಕೋರ್ಟ್ ಅಲ್ಲಿ 29ನೇ ತಾರೀಕು ಏನ್ ಬೆಳವಣಿಗೆ ಆಗುತ್ತೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ನಮಿತಾ ಜೈನ್. ಥ್ಯಾಂಕ್ ಯು ಗಂಗಾಧರ್ ವಾಗಟ ಡೀಟೇಲ್ಸ್ಗೆ. ಒಂದ್ ಕಡೆ ಈಗಾಗಲೇ ಜೈಲೂಟವೇ ಫಿಕ್ಸ್ ಆಗಿದೆ, ಮನೆಯೂಟ ಭಾಗ್ಯ ಸಿಕ್ಕಿಲ್ಲ. ಆದ್ರೆ ಜೈಲಲ್ಲಿರುವಂತಹ ದರ್ಶನ್ರನ್ನ ಭೇಟಿ ಆಗ್ತಾ ಇದ್ದಾರೆ ಅವರ ಆಪ್ತರು ಸಾಧು ಕೋಕಿಲ, ಬಿಜೆಪಿ ಮುಖಂಡ ಸಚ್ಚಿದಾನಂದ. ಇವರೆಲ್ಲರೂ ಕೂಡ ದರ್ಶನನ್ನ ಭೇಟಿ ಮಾಡ್ತಾ ಇದ್ದಾರೆ. ದರ್ಶನ್ ಭೇಟಿಯಾಗಿ ಹೊರಟಿದ್ದಾರೆ ಈಗ ಸಾಧು ಕೋಕಿಲ ಹಾಗೇನೆ ಸಚ್ಚಿದಾನಂದ. ನೀವು ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಮೊನ್ನೆ ಅಂದ್ರೆ 2 ದಿನಗಳ ಹಿಂದೆ ಸಾಧು ಕೋಕಿಲ ಬಂದಿದ್ರು, ಆದ್ರೆ ಅವತ್ತು ಭೇಟಿಗೆ ಅವಕಾಶ ಸಿಗ್ಲಿಲ್ಲ. ಭೇಟಿಗೆ ಅವಕಾಶ ಸಿಗದೆ ವಾಪಸ್ ಆಗಿದ್ರು. ಇವತ್ತು ಮತ್ತೆ ಭೇಟಿಗೆ ಬಂದಿದ್ರು, ಆಗ ಅವಕಾಶ ಸಿಕ್ಕಿದೆ. ದರ್ಶನ್ ಭೇಟಿಗೆ ಬಂದಂತಹ ಆಪ್ತರು ಈಗ ಅವರನ್ನ ಭೇಟಿ ಮಾಡಿ ವಾಪಸ್ ಆಗ್ತಿದ್ದಾರೆ. ಇವತ್ತು ಭೇಟಿ ಮಾಡಿದ್ವಿ, ಆರಾಮಾಗಿದ್ದಾರೆ. ಬುಕ್ಸ್ ಗಿಕ್ಸ್ ಓದ್ಕೊಂಡು ಸ್ವಲ್ಪ ಕೂಲಾಗಿ ಕಾಮಾಗಿ ದರ್ಶನ್ ಅವರು ಇದ್ದಾರೆ. ನಮಗೆ ನೋಡಿ ನಮಗೂ ಒಂದು ಸ್ವಲ್ಪ ನೆಮ್ಮದಿ ಸಿಕ್ತು. ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾಯಿಂದ ನಾನು ಜೊತೆಯಲ್ಲಿರೋನು, ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರೋನು. ತುಂಬ ಆತ್ಮೀಯತೆಯಿಂದ ದರ್ಶನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಬ್ಬ ಬ್ರದರ್ ಆಗಿ ನಾನು ಬಂದು ಗೊತ್ತು. ಸರ್, ಆರೋಗ್ಯ ಏನೋ ಜ್ವರ ಬಂದಿತ್ತು ಅಂತೇಳಿ ಹೇಳಿದ್ರು. ಅದಕ್ಕೆಲ್ಲ ಇಲ್ಲಿ ಒಳಗಡೆ ತುಂಬ ಅದಕ್ಕೆಲ್ಲ ಡಾಕ್ಟ್ರ್ ಗಿಕ್ಟ್ರ್ ವ್ಯವಸ್ಥೆ ಇರುತ್ತೆ. ನಾವು ಅಂದ್ಕೊಂಡಷ್ಟು ಏನೇನೋ ಇರೋದಿಲ್ಲ. ಅವ್ರಿಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದ್ರ ಪ್ರಕಾರ ಏನು ಮಾಡ್ಬೇಕು ಅದನ್ನು ಮಾಡ್ತಾರೆ. ಏನು ಸರ್, ಕಳೆದ ಬಾರಿ ಈ ಒಂದು ಇನ್ಸಿಡೆಂಟ್ ಆಗ ಮುಂಚೆ ಯಾವಾಗ ಭೇಟಿ ಮಾಡಿದ್ರಿ, ಏನು ಮಾತಾಡ್ತೀವಿ? ಅದೆಲ್ಲ ಯಾಕೆ ಈಗ ಅವ್ರು ಒಳಗಿದ್ದಾರೆ. ಅವರು ಸ್ವಲ್ಪ ಕೂಲಾಗಿ ಎಲ್ಲನೂ ಕಾನೂನಲ್ಲಿ ಏನೇನಿದೆ ವ್ಯವಸ್ಥೆಗಳು ನೋಡಿಕೊಂಡು ರೆಡಿ ಮಾಡ್ತಾರೆ. ಪುಸ್ತಕಗಳೆಲ್ಲ ಓದ್ತವ್ರೆ, ಚೆನ್ನಾಗಿದೆ. ಸರ್ ದಿನಚರಿ ನಾವು ಮಾತಾಡೋಕ್ಕೆ ಹೋಗಲಿಲ್ಲ. ಇಂಡಸ್ಟ್ರಿ ಬಗ್ಗೆ ಹೇಳಿದ್ರ ಎಲ್ಲವೂ ಕೇಳಿದ್ರು. ಹಾಂ